ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯವನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ಅದಕ್ಕಿಂತ ಮೊದಲು ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರೆ ಯಾರಾದ್ರೂ ನೆನಪು ಮಾಡ್ತೀರಾ? ದೇವರ ಮಾತಿಗೆ ಕಿವುಡವನಾದರೂ ಸ್ವಸ್ಥವಾಗಿರುತ್ತದೆ, ಯಾವ ಕಿವಿಗೂ ಭಯಪಡದೆ ಸುರಕ್ಷಿತನಾಗಿರುವುದು ಎಂಬುದೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂಥ ಯೌವನಸ್ಥ ಮಕ್ಕಳು ದೇವರ ಮಾತನ್ನು ಕೇಳಿ ಕೈಕೊಂಡು ನಡೆದ ಕಾರಣಕ್ಕಾಗಿ ಅವರಿಗೆ ಬಂದಿರತಕ್ಕಂಥ ಕೇಡನ್ನು, ಅಪಾಯವನ್ನು ದೇವರು ಏನು ಮಾಡಿದರು? ತಪ್ಪಿಸಿದರು. ಪ್ರಿಯರೇ, ದೇವರ ಮಾತನ್ನು ಕೇಳುವಂಥದ್ದು ಬಹಳ ಉತ್ತಮ. ದೇವರ ಮಾತನ್ನು ಕೇಳುವಾಗ ಇವರು ಹೊಂದಿಕೊಂಡಿರ್ತಕ್ಕಂಥ ಆಶೀರ್ವಾದಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತಿನ ದಿನ ಕೊನೆಯ ಅಂಶವನ್ನು ನಾವು ನೋಡೋಣ. ಅದಕ್ಕಿಂತ ಮೊದಲು ಎಲ್ಲವುಗಳನ್ನು ನೆನಪು ಮಾಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ದೇವರ ಮಾತನ್ನು ಕೇಳುವಾಗ ನಮಗೆ ಬರುವಂಥ ಮೊದಲನೇ ಆಶೀರ್ವಾದ ಯಾವುದ್ರಿ? ದೇವರು ನಮಗೆ ರೋಗದಿಂದ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ಏನು ಮಾಡ್ತಾರೆ? ರೋಗದಿಂದ ಬಿಡುಗಡೆ ಕೊಡ್ತಾನೆ. ದೇವರ ಮಾತನ್ನು ಕೇಳುವಾಗ ದೇವರ ಐಶ್ವರ್ಯವನ್ನು ನಮಗೆ ಅನುಗ್ರಹ ಮಾಡ್ತಾನೆ. ದೇವರ ಮಾತನ್ನು ಕೇಳುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಸಮಸ್ಯೆಯನ್ನು ವಿಭಾಗ ಮಾಡ್ತಾನೆ. ಹಲ್ಲೆಲೂಯಾ. ಆ ಸಮಸ್ಯೆ ಮಧ್ಯದಲ್ಲಿ ನೀನು ದಾಟಿಕೊಂಡು ಹೋಗುವ ಹಾಗೆ ಮಾಡ್ತಾನೆ. ದೇವರ ಮಾತನ್ನು ಕೇಳುವಾಗ ಮತ್ತೊಂದು ಅಂಶವನ್ನು ನಾವು ನೋಡಿದ್ವಿ. ಕೇಡಿನಿಂದ ಆತನೇನು ಮಾಡ್ತಾನೆ? ತಪ್ಪಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ಕೊನೆಯದಾಗಿ ಒಂದು ಅಂಶವನ್ನು ನಾವು ನೋಡೋಣ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ. ದೇವರ ಮಾತನ್ನು ಕೇಳುವಾಗ ದೇವರು ದೀರ್ಘಾಯುಷ್ಯವನ್ನು ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳುವಂಥವ್ರಿಗೆ ದೀರ್ಘಾಯುಷ್ಯ ಎನ್ನುವಂಥದ್ದು ಇದೆ. 3ನೇ ಅಧ್ಯಾಯ ಮೊದಲು ಎರಡು ವಾಕ್ಯಗಳನ್ನು ಓದಿಕೊಳ್ಳೋಣ ಸಮಯದಲ್ಲಿ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ನನ್ನ ಆಜ್ಞೆಗಳನ್ನು ಮನಃಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಹಲ್ಲೆಲೂಯಾ. ದೇವರ ಮಾತನ್ನು ಕೇಳಿ ಮರೆಯಲಾರದಂಥ ಭಕ್ತನು ಹೊಂದಿಕೊಳ್ಳುವಂಥ ಆಶೀರ್ವಾದ. ಪ್ರಿಯರೇ, ಅನೇಕರು ದೇವರ ಮಾತನ್ನು ಕೇಳಿ ಇಲ್ಲಿ ಅದನ್ನು ಏನು ಮಾಡಿಬಿಡ್ತಾರೆ? ಬಿಟ್ಟು ಬಿಡ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮಾತನ್ನು ಕೇಳಿದ ಮೇಲೆ ಅದನ್ನು ಮರೆಯಲಾರದೆ, ಅದಕ್ಕೆ ನಾವು ವಿರೋಧವನ್ನು ತೋರಿಸಲಾರದೆ ವಿಧೇಯತೆ ಉಳ್ಳವರಾಗಿ ಅದನ್ನು ಕೈಕೊಂಡು ನಡೆಯುವಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನು ನಮಗಿರುವಾಗ ಎಲ್ಲ ಒಂದು ಬಂಧನಗಳಿಂದ ಆತನ ಏನು ಮಾಡ್ತಾನೆ? ನಮ್ಮನ್ನು ತಪ್ಪಿಸ್ತಾನೆ, ಬಿಡಿಸ್ತಾನೆ, ಕಾಯ್ತಾನೆ, ಕಾಪಾಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮಾತನ್ನು ನೀನು ಕೇಳುವಾಗ, ಭಯ ಭಕ್ತಿಯಿಂದ ನೀನು ಆಲಿಸುವಾಗ ದೇವರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಅವು ನಿನ್ನ ದಿನಗಳನ್ನು ಏನು ಮಾಡ್ತವೆ? ಹೆಚ್ಚಿಸ್ತವೆ. ನಿನ್ನ ಆಯುಷ್ಯವನ್ನು ಏನು ಮಾಡ್ತವೆ? ವೃದ್ಧಿಗೊಳಿಸ್ತವೆ. ಒಂದು ವೇಳೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರು ಅಲ್ಪಾಯುಷ್ಯಗಳಾಗಿ ಅರ್ಧಾಯುಷ್ಯದಲ್ಲಿಯೇ ಗತಿಸಿ ಹೋಗುವಂಥ ಎಷ್ಟೋ ಜನರನ್ನು ನಾವು ನೋಡ್ತಾ ಇರ್ತೀವಿ. ಪ್ರಿಯರೇ, ಹಲ್ಲೆಲೂಯಾ. ಕೆಲವು ಜನರು ರೋಗಕ್ಕೆ ತುತ್ತಾಗಿ, ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನು ಕಂಡ್ರೆ, ಇನ್ನು ಕೆಲವು ಜನರು ಆಕ್ಸಿಡೆಂಟ್ಗಳಿಗೆ ತುತ್ತಾಗಿ ಆತ್ಮಹತ್ಯೆ ಮಾಡಿಕೊಂಡು ಅರ್ಧಾಯುಷ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಅವರು ಸಾಯ್ತಾ ಇದ್ದಾರೆ. ಪ್ರಿಯರೇ, ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಕೆಲವೊಂದು ರೋಗ ಸತ್ತರೆ ಬೇಸಲ್ಲಪ್ಪ ಅನ್ನುವ ರೀತಿಯಲ್ಲಿ ಅವರಿಗೆ ಅಷ್ಟು ಟಾರ್ಚರ್, ಅಷ್ಟು ನೋವನ್ನು ಅಂಥವುಗಳು ಕೊಡ್ತಾ ಇರ್ತವೆ. ಪ್ರಿಯರೇ, ಹಲ್ಲೆಲೂಯಾ. ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಆ ಒಂದು ಕಡಿತ ತಾಳಲಾರದ ಹಾಗೆ, ಕ್ಯಾನ್ಸರ್ ಅಂದರೆ ಯಾವುದೋ ಒಂದು ಹುಳ ಏನು ಮಾಡ್ತಾ ಇರುತ್ತೆ? ಒಳಗಡೆ ಕಡಿತಾ ಇರುತ್ತೆ. ಎಲುಬಿಗೆ ಬರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್, ಇನ್ನು ಅನೇಕವಾದಂಥ ಕ್ಯಾನ್ಸರ್ಗಳು ಇದ್ದಾವೆ. ಪ್ರಿಯರ್, ಆ ಎಲ್ಲ ಕ್ಯಾನ್ಸರ್ಗಳು ಏನು ಮಾಡ್ತವೆ? ಹುಳಗಳು ಕಡ್ದಂಗೆಲ್ಲ ಇರೋದಕ್ಕಿಂತ ಸಾಯೋದಿಲ್ಲ. ಹಲ್ಲೆಲೂಯಾ. ಅದರಂಗೆ ಒಬ್ಬರು ಒಂದು ಕಡೆಗೆ ಹೋದಂಥ ಸಮಯದಲ್ಲಿ ನಮಗೇನಾದರೂ ತಂದು ಕೊಟ್ಬಿಟ್ರೆ ನಾವು ಕುಡಿದು ಏನು ಮಾಡಿಬಿಡ್ತೀವಿ? ಸತ್ತೋಗ್ಬಿಡ್ತೀವಿ ಅಂತೇಳಿ ಒಬ್ಬ ಆಯಪ್ಪ ಏನು ಮಾಡಿದ್ನ ರೀ, ಅವರು
ತಂಗಿಯ ಅಣ್ಣನಿಗೆ ಅಂದರೆ ತನ್ನ ಹೆಂಡತಿ ಅಣ್ಣನಿಗೆ ಏನು ಮಾಡಿದ ಹೇಳಿದ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಂದು ರೋಗಗಳು ಏನು ಮಾಡ್ತಾವ್ರಿ, ಆ ರೀತಿಯ ನೋವನ್ನು ಕೊಡ್ತವೆ. ಇರುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ. ಆದರೆ ಆ ಒಂದು ನೋವು, ಆ ಒಂದು ಬಾಧೆ, ಆ ಒಂದು ವಿಷಯ ಯಾರಿಗಿರುತ್ತೆ? ದೇವರನ್ನು ನಂಬಲಾರ್ದಂಥವ್ರಿಗೆ. ಯೇಸುವನ್ನು ಹೊಂದಿಕೊಂಡಂಥವ್ರು ಏನು ಮಾಡ್ತಾರೆ? ಅದನ್ನು ಓವರ್ಕಮ್ ಮಾಡ್ತಾರೆ. ಅದನ್ನು ಜಯಿಸುವಂಥ ಶಕ್ತಿಯನ್ನು ದೇವರು ಯಾರಿಗೆ ಕೊಡ್ತಾರೆ? ಯೇಸು ಕ್ರಿಸ್ತನನ್ನು ನಂಬಿದಂಥ ಮಕ್ಕಳಿಗೆ. ಸತ್ಯವೇದ ಇಲ್ಲಿ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನ ಆಜ್ಞೆಗಳನ್ನು ನೀನು ಮನಃಪೂರ್ವಕವಾಗಿ ನಡೆಸುವಾಗ, ನೀನು ನನ್ನ ಆಜ್ಞೆಗಳನ್ನು ಮರೆಯಲಾರದೆ ಅವುಗಳನ್ನು ಕೈಕೊಂಡು ನನ್ನ ಮಾತಿಗೆ ಕಿವಿಗೊಟ್ಟು ನೀನು ನಡೆಯುವಾಗ ನಿನಗೆ ದೀರ್ಘಾಯುಷ್ಯ ಎನ್ನುವಂಥದ್ದು ಇದೆ. ಅವು ನಿನ್ನ ದಿನಗಳನ್ನು ಏನು ಮಾಡ್ತವೆ? ಹೆಚ್ಚಿಸ್ತವೆ. ನಿನ್ನ ದಿನಗಳನ್ನು ವೃದ್ಧಿಗೊಳಿಸ್ತವೆ. ನಿನಗೆ ಸುಕ್ಷೇಮವನ್ನು ಅನುಗ್ರಹ ಮಾಡ್ತವೆ. ಹೀಗೆ ಒಂದು ಸಾರಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಿಯರೇ, ಅವರು ದೇವರನ್ನು ನಂಬಿಕೊಂಡ್ರು. ಅವರು ದೇವರು ನಂಬಬೇಕಾದ್ರೆ ಅನೇಕವಾದ ಶೋಧನೆಗಳು ಅವರಿಗೆ ಇದ್ದು ಪ್ರಿಯರೇ. ಹಲ್ಲೆಲೂಯಾ. ಅವರು ಒಳ್ಳೆಯ ಸ್ಟಡಿ ಮಾಡಿದಂಥವ್ರು, ಒಳ್ಳೆಯ ಎಜುಕೇಷನ್ ಮಾಡಿದಂಥವ್ರು, ಇಂಗ್ಲೀಷನ್ನು ಬೋಧನೆ ಮಾಡುವಂಥ ವ್ಯಕ್ತಿ. ಬ್ರಾಹ್ಮಿಣ್ಸ್ ಅಂದ ತಕ್ಷಣ ಅವ್ರಿಗೆಲ್ಲ ವಿಷಯಗಳು ಏನು ಮಾಡಿರ್ತಾರೆ? ಅವರು ನುರಿತಂಥವರು ಆಗಿರ್ತಾರೆ ಪ್ರಿಯರೇ. ತುಪ್ಪದಲ್ಲೇ ತಿಂದು ಬೆಳೆದಂಥ ವ್ಯಕ್ತಿ ಅವರು. ತುಪ್ಪದಲ್ಲಿ ಎಲ್ಲ ಮಾಡ್ಕೊಂಡು ತಿಂದು ಬೆಳೆದಂಥ ವ್ಯಕ್ತಿಗಳವರು. ಹಲ್ಲೆಲೂಯಾ. ಅವರು ಕಾನ್ವೆಂಟ್ ಸ್ಕೂಲಲ್ಲಿ ಯೇಸು ಕ್ರಿಸ್ತನನ್ನು ನಂಬಿರತಕ್ಕಂಥ ಮಕ್ಕಳು ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಕೂಲಲ್ಲಿ ಓದಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರಿಗೆ ಯೇಸು ಅಂದರೆ ಏನಾಗಿಲ್ಲ, ಹಿಡಿಸಿಲ್ಲ. ಯೇಸು ಕ್ರಿಸ್ತನ ದೇವರೇ ಅಲ್ಲ ಎನ್ನುವ ರೀತಿಯಲ್ಲಿ ಅವರು ಬೆಳೆದಂಥವ್ರು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ಒಬ್ಬ ವ್ಯಕ್ತಿ ಯಾವಾಗ ರಕ್ಷಣೆ ಮಾರ್ಗಕ್ಕೆ ಬರಬೇಕಂದ್ರೆ ಅನೇಕ ಶೋಧನೆಗಳನ್ನು ಆ ವ್ಯಕ್ತಿ ಏನು ಮಾಡ್ತಾನೆ? ಎದುರುಗೊಳ್ತಾನೆ. ಯಾರು ಒಮ್ಮೆದೊಮ್ಮೆಲೆ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತೆಗೆದುಕೊಂಡ ಮೇಲೆ ಅನೇಕ ಶೋಧನೆಗಳು, ಕಷ್ಟಗಳು ಬರುವಾಗ ಆ ಕಷ್ಟಗಳು ಏನಾಗ್ತಾವ್ರಿ? ಬೇರೆಯವ್ರ ಮೂಲಕವಾಗಿ, ಕುಟುಂಬದವ್ರ ಮೂಲಕವಾಗಿ ಬರುವಾಗ ಆ ಕಷ್ಟಗಳು ಏನಾಗ್ತಾವೆ? ನಮ್ಮನ್ನು ರಟ್ಟಿ ಮಾಡಬೇಕಾದ್ರೆ ಏನು ಮಾಡ್ತೀರಿ? ಹಿಟ್ಟನ್ನು ಏನು ಮಾಡ್ತೀರಿ? ನಾದುತ್ತೀರಿ. ನಾದಿದ ಮೇಲೆ ಏನು ಮಾಡ್ತೀರಿ? ಚೆನ್ನಾಗಿ ಚಪಾತಿ ಆದ್ರೆ ಏನು ಮಾಡ್ತೀರಿ? ಸ್ವಲ್ಪ ಹೊತ್ತು ಏನು ಮಾಡ್ತೀರಿ? ಅದನ್ನು ನೆನೆ ಇಡ್ತೀರಿ. ಹಲ್ಲೆಲೂಯಾ. ಸ್ವಲ್ಪ ಹೊತ್ತಿನವರೆಗೆ ಮಾಡ್ತೀರಾ? ಇಲ್ಲ, ಹಿಂಗೆ ಅಡ್ವಾನ್ಸ್ ಮಾಡಿದ್ರೆ ಸ್ವಲ್ಪ ಹೊತ್ತಿನವರೆಗೆ ಬಿಡುವಂಥವ್ರು ಇದ್ದಾರೆ. ಹಲ್ಲೆಲೂಯಾ. ರೊಟ್ಟಿ ಅದೆಲ್ಲ ಆದಮೇಲೆ, ನಾದಿದ ಮೇಲೆ ಅದನ್ನು ಏನು ಮಾಡ್ತೀರಿ? ಟಪ 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 ಅಂತೇಳಿ ಹೊಡಿತೀರಿ. ಹೊಡೆದ ಮೇಲೇ ಅದಕ್ಕೆ ಒಂದು ಆಕೃತಿ ಅನ್ನುವಂಥದ್ದು ಬರುವಂಥದ್ದು, ಅದು ತಿನ್ನುವುದಕ್ಕೆ ಸ್ವಾದವಾಗಿರುವಂಥ. ಇವಾಗೆಲ್ಲ ಅದೆಲ್ಲ ಹೊಡೆದು ಬಿಟ್ಬಿಟ್ರೆ ಎಲ್ಲ ನಾದದು ಮಾಡಿದ್ದಾರೆ. ಹಲ್ಲೆಲೂಯಾ. ನಾದ್ತಾರ, ಅದ್ರ ಸಲುವಾಗಿ ಅದು ಟೇಸ್ಟೇ ಇರೋದಿಲ್ಲ. ರೊಟ್ಟಿ ಬಡ್ದಿರ್ತಕ್ಕಂಥ ರೊಟ್ಟಿಗಿರ್ತಕ್ಕಂಥ ಟೇಸ್ಟು ನಾದಿದಂತ ಇರ್ತಕ್ಕಂಥ ರೊಟ್ಟಿಗೆ ಏನಿರಲ್ಲ ರೀ, ಟೇಸ್ಟ್ ಇರೋದಿಲ್ಲ. ಆ ವ್ಯಕ್ತಿ ಬ್ರಾಹ್ಮಣ ಆತ ದೇವರನ್ನು ದ್ವೇಷ ಮಾಡುವಂಥ ವ್ಯಕ್ತಿ, ಸತ್ಯವೇದವನ್ನು ಅರಿದು ಬಿಸಾಕಿದಂಥ ವ್ಯಕ್ತಿ, ಬೈಬಲನ್ನು ಏನು ಮಾಡಿದ? ಅರಿದು ಬಿಸಾಕಿದ ಪ್ರಿಯರು. ಭಾಳ ಕಷ್ಟ ಬಂದ್ಬಿಡ್ತು ಒಂದು ಸಮಯದಲ್ಲಿ. ಅದೇ ಸ್ಕೂಲ್ಗೆ ಅವರೇ ದೇವರು ನಂಬಿದಂಥ ಮಕ್ಕಳು ಏನು ಮಾಡಿದ್ರು? ನಾವು ನಿಮ್ಗೆ ಜಾಬ್ ಕೊಡ್ತೀವಿ ಅಂತೇಳಿ ಅವ್ರ ಅಣ್ಣನವ್ರ ಮೂಲಕವಾಗಿ ಹೇಳಿಸಿ ಅವ್ರಿಗೆ ಜಾಬನ್ನು ಅನುಗ್ರಹ ಮಾಡಿದ್ರು ಪ್ರಿಯರು. ಸೃಷ್ಟಿಕರ್ತನಾದ ದೇವರನ್ನು ಆ ವ್ಯಕ್ತಿ ತಿಳಿದುಕೊಂಡ. ಮದುವೆ ಆಯಿತು. ಆದರೆ ಈತ ಸೃಷ್ಟಿಕರ್ತನಾದ ದೇವರ ಬಳಿಗೆ ಬರುವಾಗ ಸತ್ಯವೇದನ್ನು ಓದ್ತಾ ಗೊತ್ತಾಯ್ತು ಈತನಿಗೆ. ಹಲ್ಲೆಲೂಯಾ. ಈ ಲೋಕ ಎಲ್ಲವೂ ಕೂಡ ಮಾಯೆ, ಇದರಲ್ಲಿ ಏನೂ ಇಲ್ಲ. ಈ ಲೋಕ ಏನಾಗುತ್ತೆ? ಗತಿಸಿ ಹೋಗುತ್ತೆ. ಇನ್ನೊಂದು ಲೋಕವಿದೆ. ಆ ಲೋಕದಲ್ಲಿ ನಾವೇನಾಗಬೇಕು? ಪಾಲುಗಾರರಾಗಬೇಕು. ಆ ಲೋಕದಲ್ಲಿ ನಾವೇನಾಗಬೇಕು? ಬಾಧ್ಯಸ್ಥರಾಗಬೇಕು. ಆ ಲೋಕದ ಪ್ರಜೆಗಳು ನಾವಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಆ ಲೋಕವನ್ನು ಹೊಂದಿಕೊಳ್ಳಬೇಕಾದ್ರೆ ಈ ಲೋಕದಲ್ಲಿಯೇ ಆ ಲೋಕದ ಒಂದು ಆಧಾರ್ ಕಾರ್ಡ್ ಅಂತೇಳಿ ನಾವು ಅಂದ್ಕೊಳ್ಳೋಣ, ಅದನ್ನು ನಾವು ಇಲ್ಲಿ ಏನು ಮಾಡಬೇಕು? ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಅದನ್ನು ತಿಳಿದುಕೊಂಡಿರ್ತಕ್ಕಂಥ ಆ ವ್ಯಕ್ತಿ ದೇವರ ಬಳಿಗೆ ಬಂದಂಥ ಸಮಯದಲ್ಲಿ ಆತನು ಅನೇಕ ಕಷ್ಟಗಳನ್ನು ಕುಟುಂಬದವರಿಂದ ಏನು ಮಾಡಿದಾರೆ? ಅನುಭವಿಸಿದ. ಈತ ರಕ್ಷಣೆ ಕಡೆಗೆ ಬಂದ. ಆದರೆ ಹೆಂಡತಿ ಏನು ಮಾಡ್ತಾ ಇದ್ದಾಳೆ? ಅಡುಗೆ ಮಾಡುವಂಥ ವಿಷಯದಲ್ಲಿ, ಇನ್ನೊಂದು ವಿಷಯದಲ್ಲಿ ಸಿಟ್ಟಾಗೋದು, ಹೋಗೋದು, ತವ್ರ ಮನೆಗೆ ಹೋಗೋದು, ನೀನೇ ಮಾಡು, ಅದು ಇದು ಅಂತೇಳಿ ಏನಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವ್ರ ಸಾಕ್ಷಿ ಯೂಟ್ಯೂಬಲ್ಲಿ ಕೂಡ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರ ಜೀವಿತ ಯಾವ ರೀತಿಯಾಗಿ ಬದಲಾಯಿತಂದರೆ, ಪರಿಪೂರ್ಣವಾಗಿ ಅವರು ಪ್ರಾರ್ಥನೆಯಲ್ಲಿ ದೇವರಿಗೆ ಸಮಯವನ್ನು ಕೊಟ್ಟರು. ಮೂರಾವರ್ತಿ ಪ್ರಾರ್ಥನೆ ಮಾಡುವಂಥ ಸ್ಥಿತಿಯಲ್ಲಿ ಅವರು ಬಂದರು ಪ್ರಿಯರೇ. ರಕ್ಷಣೆ ಮಾರ್ಗದಲ್ಲಿ ಬಂದಾಗ ಅನೇಕ ಶೋಧನೆಗಳು ಮನೆಯವರಿಂದಲೇ ಬರ್ತವೆ. ಮನೆಯವರೇ ದೊಡ್ಡ ಸೈತಾನ್ಗಳಾಗಿ ಕಂಡುಬಿಡ್ತಾರೆ ನಾವು. ಹಲ್ಲೆಲೂಯಾ. ಹೆಂಗೆ ಕಾಣಿಸ್ತಾರೆ? ದೊಡ್ಡ ಸೈತಾನ್ಗಳು. ಅಂದರೆ ಅವ್ರು ಹಂಗೆ ಕಾಣಿಸೋಕ್ಕೆ ಕಾರಣ ಏನು? ಒಳಗಡೆ ಸೈತಾನ್ ಒಕ್ಕೊಂಡಿರ್ತಾನೆ. ಹಲ್ಲೆಲೂಯಾ. ನೀನು ಅಲ್ಲಿ ಹೋಗೋದಕ್ಕೆ ಹಿಂಗಾಯ್ತು, ಅದು ಮಾಡೋದಕ್ಕೆ ಹಂಗಾಯ್ತು, ಅದು ಇದು ಅಂತೇಳಿ ಏನೆಲ್ಲ ಮಾತುಗಳು
ಬರ್ತಾವೆ ಪ್ರೇಯರ್. ಇವ್ರು ಆರರ್ಕೆ ಮೂರ್ತಿ ಅವ್ರ ಹೆಸರು. ಅಲ್ಲೆಲ್ಲೂಯ್ಯ. ಅವರು ಜೀವಿತದಲ್ಲಿ ಅದೇ ರೀತಿಯ ಸಂದರ್ಭಗಳು ಬಂದು ಒದಗಿದು ಪ್ರೇಯರೇ. ಅನೇಕವಾದಂಥ ಶೋಧನೆಗಳನ್ನು ಅವರು ದಾಟಿ ಬಂದರು. ಆದರೆ ದೇವರನ್ನ ಮಾತ್ರ ಅವರು ಬಿಡಲಿಲ್ಲ. ಕೊನೆಯ ಅಂತ್ಯ ಕಾಲದವರೆಗೂ ಕೂಡ ಅವರು ದೇವರನ್ನು ಸೇವಿಸುವವರಾಗಿ ಇಹಲೋಕದ ಯಾತ್ರೆಯನ್ನು ಅವರು ಮುಗಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಒಂದು ಸಾರಿ ನೀವು ಕೀರ್ತನೆಗಳ ಕಡೆಗೆ ಬನ್ನಿ. 34ನೇ ಕೀರ್ತನೆ 12ನೇ ವಾಕ್ಯ 11ರಿಂದ ಓದ್ರಿ. ಹಾಂ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವೂ ಬೇಕು, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕು, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಹಲ್ಲೆಲೂಯಾ. ಈ ಲೋಕ ಕೆಟ್ಟತನದಿಂದ ತುಂಬಿದೆ. ಹಲ್ಲೆಲೂಯಾ. ಈ ಲೋಕ ಕೆಟ್ಟತನದಿಂದ ತುಂಬಿದಕ್ಕೆ ಕಾರಣ ಏನ್ರಿ? ಸೈತಾನನೆನ್ನುವಂಥ ವ್ಯಕ್ತಿ ಒಬ್ಬನು ಇದ್ದಾನೆ. ಅವನ ಆತ್ಮಸ್ವರೂಪಿಯಾಗಿದ್ದಾನೆ. ಅವನ ಅನುಚರರು ಮನುಷ್ಯರ ಒಳಗಡೆ ಹೋಗ್ಕೊಂಡು ಏನು ಮಾಡ್ತಾರೆ? ಏನೆಲ್ಲ ಕಾರ್ಯಗಳು, ಕೆಟ್ಟ ಕಾರ್ಯಗಳನ್ನೇ ಕಲ್ಪಿಸ್ತಾರೆ ಪ್ರೇರಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಬಹು ದಿವಸ ಬದುಕಿ ನೀನು ಸುಖವನ್ನು ಅನುಭವಿಸಬೇಕಾದ್ರೆ, ದೀರ್ಘಾಯುಷ್ಯವನ್ನು ಹೊಂದಿಕೊಳ್ಳಬೇಕಾದ್ರೆ ಕೆಟ್ಟದ್ದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ನೀನು ಏನು ಮಾಡು? ಕಾದುಕೋ ಅಂತೆ. ಅಲ್ಲಲ್ಯಾ. ಎಲ್ಲದಕ್ಕೇನ್ರಿ ಮೂಲ? ನಾಲಿಗೆ. ಜಗಳ ತರೋದು ನಾಲಿಗೆ, ದೇವರನ್ನ ಸ್ತುತಿ ಮಾಡೋದು ನಾಲಿಗೆ. ಅಲ್ಲಲ್ಯಾ. ಕೆಟ್ಟದ್ದು ಹಾಕ್ಕೊಳ್ಳೋದು, ಚೆನ್ನಾಗಿ ಅಗಿಯೋದು ಜಿಗಿಯೋದು ಯಾವುದ್ರಿ? ನಾಲಿಗೆನೇ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸುಳ್ಳು ಮಾತುಗಳನ್ನು ಸತ್ಯ ಮಾತುಗಳನ್ನು ಎರಡು ಹೇಳುವಂಥದ್ದು ಯಾವುದು? ನಾಲಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ನಾಲಿಗೆಯನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅದ್ರ ಸಲುವಾಗಿ ಥಾಮಸ್ ಕೆಂಪಿಸ್ ಎನ್ನುವಂಥ ಭಕ್ತ ಆತನು ಹೇಳ್ತಾನೆ, ಮೌನವೇ ಬಹಳ ಒಳ್ಳೆಯದಂತೇಳಿ, ಬಹಳ ಉತ್ತಮ. ಹಲ್ಲೆಲೂಯಾ. ಹಂಗಂದ್ರೆ ಯಾವಾಗಲೂ ಹಂಗೆ ಮಾತಾಡಲಾರ್ದ ಮೂಕರಂತ ಇರಬೇಕಂತಲ್ಲ. ಹಲ್ಲೆಲೂಯಾ. ಬೇಕಾದ ಸಮಯದಲ್ಲಿ ಬೇಕಾದ ಹಾಗೆ ಯಾವುದು ನಮಗೆ ಮುಖ್ಯವಾಗಿರುತ್ತೋ ಆ ಮಾತುಗಳನ್ನು ಮಾತ್ರ ಮಾತಾಡುವಂಥವ್ರು ನಾವು ಆಗಿರಬೇಕು. ಹಲ್ಲೆಲೂಯಾ. ಅವರು ಬರೆದಿರ್ತಕ್ಕಂಥ ಪುಸ್ತಕ ಪ್ರಿಯರೇ, ಇಮಿಟೇಷನ್ ಆಫ್ ಕ್ರೈಸ್ಟ್, ಅಂದರೆ ಕ್ರಿಸ್ತನನ್ನು ಅನುಸರಿಸಬೇಕೆನ್ನುವಂಥ ಪುಸ್ತಕವನ್ನು ಸ್ವಾಮಿ ವಿವೇಕಾನಂದ ಅವರು ಯಾವಾಗಲೂ ತಮ್ಮ ಬಳಿಯಲ್ಲಿ ಇಟ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಅಷ್ಟು ಪ್ರಾಧಾನ್ಯತೆಯನ್ನು ಆ ಪುಸ್ತಕಕ್ಕೆ ಕೊಡ್ತಾ ಇದ್ರು. ಕಾರಣ ಏನಂದರೆ, ಅದು ದೇವರು ಮನುಷ್ಯರಿಗೂ ನಡುವೆ ಆಗಿರ್ತಕ್ಕಂಥ ಸಂಭಾಷಣೆ ಕುರಿತಾಗಿ ಯಾವ ರೀತಿಯಾಗಿ ಈ ಲೋಕದಲ್ಲಿ ಜೀವಿಸಬೇಕು, ಮುಂದೆ ಹೋಗುವಂಥ ಆ ಲೋಕದಲ್ಲಿ ನಾವು ಸ್ಥಾನವನ್ನು ಪಡೆದುಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ಈ ಲೋಕದಲ್ಲಿ ನಾವು ಜೀವಿಸಬೇಕು, ಕಲ್ಮಶಗಳನ್ನು ಯಾವ ರೀತಿಯಾಗಿ ತೆಗೆದು ಹಾಕಿಕೊಳ್ಳಬೇಕು. ಪ್ರತಿ ತಾಸಿಗೊಮ್ಮೆ ಈಗ ಹೋಗ್ತೀವಿ, ಹೊರಗಡೆ ಹೋದ್ಮೇಲೆ ನಮ್ಮ ಬುದ್ಧಿ ಏನಾಗ್ಬಿಡುತ್ತೆ? ಚೇಂಜ್ ಆಗಿಬಿಡುತ್ತೆ. ಅಲ್ಲಲ್ಲಿ ಐರಾಜ್ ಅವ್ರು ಎಷ್ಟು ಸರಿ ಹೇಳಿದ್ರು ದೇವರಾಜ್ ಅವರಿಗೆ. ಆದರೆ ಏನಾಗ್ತಾಯಿಲ್ಲ, ಬಿಡೋದಕ್ಕೆ ಆಗ್ತಾಯಿಲ್ಲ. ಅಲ್ಲಲ್ಲಿ ನೀವು ಕೂಡ ಕೆಲವೊಬ್ರು ಇನ್ನೂ ಅದರಲ್ಲೇ ಇದ್ದೀರೇನು? ಕೆಟ್ಟದ್ದು ಆ ಕೆಟ್ಟದ್ದಕ್ಕೆ ಹೋಗದಂತೆ ಯಾವುದನ್ನು ಕಾಯಬೇಕು? ನಾಲಿಗೆಯನ್ನು ಕಾಯಬೇಕು. ಅಲ್ಲಲ್ಲಿ ಅಡ್ವಾನ್ಸ್ ಆಗಿ ಯಾವುದೇ ಒಂದು ಮಾತನ್ನು ನೀವು ಹೇಳಬಾರ್ದು. ಸುಳ್ಳು ಭಾಳ ಸುಲಭವಾಗಿ ಬರುತ್ತೆ. ಅಲ್ಲಲ್ಲಿಯ ಕಳೆ ಬೇಗ ಬರುತ್ತೋ, ಬೆಳೆ ಬೇಗ ಬರುತ್ತೋ? ಹೌದಿಲ್ಲ? ಅಲ್ಲಲ್ಲಿಯ ಕೆಟ್ಟದ್ದು ಬೇಗ ಹುಟ್ಟೋದು. ಬೆಳೆ ಬರಬೇಕಾದ್ರೆ ನಾವು ಕಷ್ಟಪಡಬೇಕು. ಕಳೆ ಬರಬೇಕಾದ್ರೆ ಸುಲಭ, ಬೇಗನೆ ಹಬ್ಕೊಂಡ್ಬಿಡುತ್ತೆ. ಆ ಕಳೆಯನ್ನು ನೀವು ಹೆಂಗೆ ತೆಗಿತೀರಿ? ಹೊಲದ ಮೇಲೆ ಅಷ್ಟು ಜ್ಞಾನ ಇರುತ್ತೆ, ಅಷ್ಟು ಒಳ್ಳೆಯ ಫಲವನ್ನು ಹೊಂದಿಕೊಳ್ಬೇಕಂತೇಳಿ ಇರುತ್ತೆ ಬುದ್ಧಿ. ಆದರೆ ನಿನ್ನ ಜೀವಿತದ ಬಗ್ಗೆ ಏನಿರೋದಿಲ್ಲ, ಕಾಳಜಿ ಇರೋದಿಲ್ಲ. ಇವತ್ತು ಆಯಿತು ನಾಳೆ ಅಂಥೇಳಿ ಆ ರೀತಿಯಾಗಿ ಜೀವಿಸ್ತಾ ಇರ್ತಾರೆ. ಏನ್ರಿ, ಇವತ್ತಿಗೆ ನೋಡ್ಕೊಂಡ್ರೆ ಸಾಕಪ್ಪ, ಇವತ್ತು ಹೆಂಗಾದರೂ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕು, ನಾಳೆದು ಯಾರು ನೋಡಿದಾರೆ? ಸತ್ತೇವು, ಮಣ್ಣಲ್ಲಿ ಹೋದ್ಮೇಲೆ ಯಾರಿಗೆ ಗೊತ್ತು ಅಂತೇಳಿ ಕೆಲವರು ಅನೇಕರು ತಪ್ಪಾದ ಮಾತುಗಳನ್ನು ತಮ್ಮ ಬಾಯಿ ಮೂಲಕವಾಗಿ ಹೇಳ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದೀರ್ಘಾಯುಷ್ಯವು ನಿನಗೆ ಬೇಕು. ಹಲ್ಲೆಲೂಯಾ. ಬಹು ದಿವಸ ಬದುಕಿ ನೀನು ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಕಾದುಕೋ. ಹಲ್ಲೆಲೂಯಾ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ
ಮಾಡು. ಒಳ್ಳೆಯದನ್ನು ಮಾಡೋದಕ್ಕೆ ನಮ್ಮ ಮನಸ್ಸು ಏನು ಮಾಡಲ್ಲ, ಆತುರ ಪಡಲ್ಲ. ಕೆಟ್ಟ ಕಾರ್ಯಗಳಿಗೆ, ಕೆಟ್ಟ ಸಂಗತಿಗಳು ಮಾತಾಡ್ತಾ ಇರ್ತಾರೆ ಅಂದರೆ, ಚಾಡಿ ವಿಷಯಗಳು ಮಾತಾಡ್ತಾ ಇರ್ತಾರೆ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಕೇಳೋಣ ಅಂತೇಳಿ ಅನಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಅದೇ ದೇವ್ರ ವಾಕ್ಯ ಇನ್ನೂ ಸ್ವಲ್ಪ ಮಾತಾಡಿದ್ರೆ ಸಾಕ್ಬಿಡಪ್ಪ, ಭಾಳ ಹೊತ್ತಾಗ್ಬಿಡ್ತು ಅನ್ನುವಂಥ ಸ್ಥಿತಿ ಕೆಲವ್ರಿಗೆ ಏನಾಗುತ್ತೆ ರೀ, ಬರುತ್ತೆ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಕೆಟ್ಟದ್ದು ಕೆಟ್ಟದ್ದು ಕೆಟ್ಟದ್ದು. ಆ ಕೆಟ್ಟದ್ದನ್ನು ನೀನು ಬಿಡುವಾಗ, ಆ ಕೆಟ್ಟತನವನ್ನು ನೀನು ಹೇಸಿಕೊಂಡು ಒಳ್ಳೆತನವನ್ನು ಮಾಡುವುದಕ್ಕೆ ನೀನು ಪ್ರಯತ್ನ ಮಾಡುವಾಗ, ದೇವರ ಮಾತುಗಳಿಗೆ ಕಿವಿಗೊಟ್ಟು ನಡೆಯುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದೀರ್ಘಾಯುಷ್ಯವನ್ನು ದೇವರು ಅನುಗ್ರಹ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಇಲ್ಲಿ ದಾವೀದನ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ ಏನಂತೇಳಿ, ದೀರ್ಘಾಯುಷ್ಯ ಬೇಕು, ಬಹು ದಿವಸ ಬದುಕಿ ಸುಖವನ್ನೇ ಅನುಭವಿಸಬೇಕು. ಬಹು ದಿವಸ ಬದುಕ್ತಾರೆ, ಆದರೆ ಕೆಲವು ಜನರಿಗೆ ಏನಿರೋದಿಲ್ಲ, ಸುಖ ಇರೋದಿಲ್ಲ. ಹಲ್ಲೆಲೂಯಾ. ಭಾಳ ವರ್ಷಗಳು ಬದುಕ್ತಾರೆ, ಆದರೆ ಅವ್ರ ಜೀವಿತ ಹೆಂಗಿರುತ್ತೆ, ಏನೂ ಇರಲಾರ್ದವರಾಗಿ ಅವರು ಗತಿಸಿ ಹೋಗ್ತಾರೆ ಪ್ರೇರೆ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಕಾದುಕೋ. ಹಲ್ಲೆಲೂಯಾ. ನಾಲಿಗೆಯನ್ನು ಕಾಪಾಡುವಂಥದ್ದು ಬಹಳ ಮುಖ್ಯ. ನಾಲಿಗೆ ಎಲ್ಲದಕ್ಕೂ ಏನಾಗಿದೆ, ಮೂಲವಾಗಿದೆ. ಕಿಚ್ಚು ಅಂತೇಳಿ ಹೇಳುತ್ತೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾಲಿಗೆ ಕುರಿತಾಗಿ ಸವಿಸ್ತಾರವಾಗಿರ್ತಕ್ಕಂಥ ವರ್ಣನೆಯನ್ನು ಯಾಕೋಬನು ಮಾಡಿದ್ದಾನೆ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿರುತ್ತೆ ಯಾಕೋಬನ ಪತ್ರಿಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ಆದ ನಂತರ ಇರುವಂಥದ್ದು. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಈ ನಾಲಿಗೆಯ ಮೂಲಕವಾಗಿ ಒಂದೇ ಬಾವಿಯಿಂದ ಸಿಹಿ ನೀರು ಉಪ್ಪು ನೀರು ಎರಡು ಬರ್ತಾವ. 1 ಗಂಟೆವರೆಗೆ ಸಿಹಿ ನೀರು, 1 ಗಂಟೆ ಆದಮೇಲೆ ಉಪ್ಪು ನೀರು ಬಂದ್ರೆ ಬರ್ತಾವ. ಏನು ಬರ್ತಾರೆ ಒಂದೇ ಬಾವಿಯಿಂದ? ಸಿಹಿ ನೀರು. ಸಿಹಿ ನೀರಿನ ಬಾವಿಯಾಗಿದ್ದರೆ ಸಿಹಿ ನೀರು ಬರುತ್ತೆ, ಉಪ್ಪು ನೀರಿನ ಬಾವಿಯಾಗಿದ್ದರೆ ಉಪ್ಪು ನೀರು ಬರುತ್ತೆ. ಆದರೆ ನಮ್ಮ ನಾಲಿಗೆ ಸ್ವಲ್ಪ ಹೊತ್ತು ಒಳ್ಳೆಯದು ಮಾತಾಡುತ್ತೆ, ಆಮೇಲೆ ಸುಳ್ಳು ಮಾತಾಡುತ್ತೆ. ಅಲ್ಲೆಲ್ಲೂಯಾ. ಸ್ವಲ್ಪ ಹೊತ್ತು ಒಳ್ಳೆಯ ರೀತಿಯಲ್ಲಿ ಮಾತಾಡುತ್ತೆ, ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಕೆಟ್ಟ ರೀತಿಯಲ್ಲಿ ಮಾತಾಡುತ್ತೆ ಪ್ರಿಯರೇ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ನಾಲಿಗೆ ಬಹಳ ನಿನ್ನನ್ನು ಏನು ಮಾಡುತ್ತೆ, ವಂಚನೆ ಮಾಡ್ತಾ ಇರುತ್ತೆ. ಅದ್ರ ಸಲುವಾಗಿ ನಾಲಿಗೆ, ಈ ಬಾಯಿ ಶುದ್ಧ ಇದ್ದರೆ ಎಲ್ಲ ಶುದ್ಧ ಇದ್ದಂಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಏನಂತೇಳಂದರೆ, ನಾವು ದೀರ್ಘಾಯುಷ್ಯವನ್ನು ಅನುಭವಿಸಬೇಕಾದ್ರೆ, ಆಯುಷ್ಯವಂತರಾಗಿ ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ಆತನ ಮಾತುಗಳಿಗೆ ಕಿವಿಗೊಟ್ಟು ನಾವು ನಡೆಯುವವರಾಗಬೇಕು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಯೇಸು ಕ್ರಿಸ್ತನ ಓದಲ್ಲೆಲ್ಲ ಅದ್ಭುತ ಕಾರ್ಯಗಳನ್ನು ಆತ ಮಾಡಿದ, ಆಶ್ಚರ್ಯ ಕಾರ್ಯಗಳನ್ನು ಆತ ಮಾಡಿದ, ರೋಗವನ್ನು ಆತ ನೀಗಿಸಿದ. ಹಲ್ಲೆಲೂಯಾ. ರೋಗ ದೊಡ್ಡದಲ್ಲ. ಹಲ್ಲೆಲೂಯಾ. ಯಾವತ್ತಿಗೂ ಅನಾರೋಗ್ಯ ದೊಡ್ಡದು ಎಂಬುದಾಗಿ ನೀವು ಎಣಿಸಬೇಡ್ರಿ. ಹಲ್ಲೆಲೂಯಾ. ಮೈಯಲ್ಲಿ ಬರ್ತಾ ಇರ್ತಾವಲ್ಲ ದೇವ್ರುಗಳಂತೇಳಿ ಅಂದುಕೊಂಡು ಬರುವಂಥವುಗಳು, ದೆವ್ವಗಳಂತೇಳಿ ಇವ್ರ ಹೆಸರು ಹೇಳ್ಕೊಂಡು ಬರ್ತಾವಲ್ಲ, ಅವು ದೊಡ್ಡವಲ್ಲ. ಹಲ್ಲೆಲೂಯಾ. ಅವುಗಳಿಂದ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿನ್ನಲ್ಲಿರುವಂಥ ಯೇಸು ದೊಡ್ಡವನಾಗಿದ್ದಾನೆ, ಹೆಚ್ಚಿನವನಾಗಿದ್ದಾನೆ. ಆತನನ್ನು ನೀನೇನು ಮಾಡಬೇಕು, ನಿದ್ರೆ ಮಾಡಿಸ್ಬಾರ್ದು. ಹಲ್ಲೆಲೂಯಾ. ಆತ ನಿದ್ದೆ ಮಾಡೋ ದೇವರಲ್ಲ, ಆತನು ತೂಕಡಿಸುವವನಲ್ಲ, ನಿದ್ರಿಸುವವನಲ್ಲ. ಆದರೆ ನಿನ್ನ ಭಕ್ತಿಯ ವಿಚಾರದಲ್ಲಿ ನೀನು ಯಾವಾಗಲೂ ಕೂಡ ಹೆಂಗಿರಬೇಕು, ಪಾಸಿಟಿವ್ ಆಗಿರಬೇಕು. ಹಲ್ಲೆಲೂಯಾ. ಯೇಸು ನಿನ್ನಲ್ಲಿ ಇದ್ದಾನೆ ಅಂತೇಳಿ ಅನ್ನುವಂಥದ್ದನ್ನು ನೀನು ಎಂದಿಗೂ ಕೂಡ ಮರಿಬಾರ್ದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ಏನು ಮಾಡ್ತಾವಂತೆ, ವೃದ್ಧಿಗೊಳಿಸ್ತವೆ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 2ನೇ ವಾಕ್ಯ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾತನ್ನು ಕೇಳುವಾಗ ದೇವರು ಏನು ಮಾಡ್ತಾನೆ, ದೀರ್ಘಾಯುಷ್ಮಾನ್ ಭವಃ ಅಂತೇಳಿ ಅಂತಾರಲ್ಲ, ಅಂದರೆ ದೀರ್ಘಾಯುಷ್ಯವಂತನಾಗಿ ನೀನು ಬಾಳು ಅಂತೇಳಿ. ಅದು ದೇವರು ಮಾತ್ರ ಕೊಡೋಕ್ಕೆ ಸಾಧ್ಯ, ಮನುಷ್ಯನಿಂದ ಆಗೋದಿಲ್ಲ. ಯಾಕಂದರೆ ಜೀವನ ಮರಣಗಳನ್ನು ಯಾರ ಕೈಯಲ್ಲಿಟ್ಟಿದ್ದಾನೆ, ದೇವರು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಯಾವಾಗ ಮರಣ ಬೇಕೋ ಆವಾಗ ಮರಣವನ್ನು ಆತ ಅನುಮತಿ ಮಾಡ್ತಾನೆ. ಯಾವಾಗ ಆ ಮರಣದಿಂದ ತಪ್ಪಿಸಿ ಪುನಃ ಜೀವನ ಅನುಗ್ರಹಿಸಬೇಕು, ಪುನಃ ಆ ಜೀವನ ದೇವರು ಏನು ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ ಪ್ರೇರೆ. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, 20ನೇ ವಾಕ್ಯ 4:20, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಹಲ್ಲೆಲೂಯಾ. ಎಲ್ಲಿ ಇಟ್ಕೊಬೇಕು ವಾಕ್ಯಗಳನ್ನು? ಹೃದಯದಲ್ಲಿ ಇಟ್ಕೊಬೇಕು. ಇಲ್ಲಿ ಕೇಳಿ ಇಲ್ಲೇ ಬಿಟ್ಟರೆ ಏನು ಪ್ರಯೋಜನ
ಇಲ್ಲ, ಇಲ್ಲಿ ಹೇಳುವಂಥದ್ದು ಯಾವುದು ಅಸತ್ಯ ಅಲ್ಲ, ಸುಳ್ಳು ಅಲ್ಲ. ಇಲ್ಲಿ ಹೇಳುವಂಥದ್ದೆಲ್ಲವೂ ಕೂಡ ಸೃಷ್ಟಿಕರ್ತನಾಗಿರುವ ದೇವರ ಮಾತುಗಳು, ನಿನ್ನಲ್ಲಿರುವ ಕಲ್ಮಶವನ್ನು ತೆಗೆದು ಹಾಕುವಂಥ ಮಾತುಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಂಗಾರವನ್ನು ಏನು ಮಾಡ್ತಾರೆ? ಕುಲುಮೆಗೆ ಹಾಕ್ತಾರೆ. ಹಲ್ಲೆಲೂಯಾ. ಬಂಗಾರದಲ್ಲಿರ್ತಕ್ಕಂಥ ಹೊಲಸು ಕೊಳಕು ಅದು ಹೋದ ಮೇಲೇ ಅದು ಅಪ್ಪಟ್ಟಾಗಿರುವಂಥ ಬಂಗಾರ ಎಂಬುದಾಗಿ ಕರಗಿಸಿಕೊಳ್ಳುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ಏನು ಮಾಡ್ತಾನಂತೆ? ಪಾತ್ರೆಯಲ್ಲಿರ್ತಕ್ಕಂಥ ಒಂದು ಅಂದವಾದ ಪಾತ್ರೆ ಆಗಬೇಕಾದ್ರೆ ಏನು ಮಾಡ್ತಾನೆ? ಅದರಲ್ಲಿರ್ತಕ್ಕಂಥ ಕಲ್ಮಶವನ್ನು ತೆಗೆದು ಹಾಕ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಒಂದು ಸಾರಿ ನೀವು ಸತ್ಯವೇದ ಪುಸ್ತಕ ಕಡೆಗೆ ಬನ್ನಿ. ಹಲ್ಲೆಲೂಯಾ. 25ನೇ ಜ್ಞಾನೋಕ್ತಿ 4ನೇ ವಚನ. ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದುಹಾಕಿದರೆ, ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದು ಹಾಕಿದರೆ ಅಕ್ಕಸಾಲಿಗನಿಗೂ ಬೇಕಾದ ಪಾತ್ರೆಯಾಗುವುದು. ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಷ್ಟೆಲ್ಲ ಹೋಗೋದು ಬೇಡ. ಅದು ಹೆಂಗೆ ಮಾಡ್ತಾರೋ ಅದು ಇದು ಬೇಡ. ನೀವೇನು ಮಾಡ್ತೀರಿ? ಹೊಲ ಮಾಡ್ತೀರಿ. ಹೊಲ ಮಾಡಿದಾಗ ಜೋಳ ಎತ್ತರ ಆಗಿರುತ್ತೆ. ಅದೆಲ್ಲ ನೀವು ಅದೆಲ್ಲ ಬೇಕು ನಿಮಗೆ ಬೇಕಾಗಿರುವಂಥದ್ದೇನು? ಜೋಳ ಮಾತ್ರ. ಹಲ್ಲೆಲೂಯಾ. ಆ ಜೋಳದ ಮೇಲೆಯ ತೆನೆಯನ್ನು ನೀವೇನು ಮಾಡ್ತೀರಿ? ಕಟ್ ಮಾಡ್ತೀರಿ. ಒಂದು ಕಡೆಗೆ ಆರಿಡ್ತೀರಿ ಎಷ್ಟೋ ದಿವಸಗಳವರೆಗೆ. ಎಷ್ಟು ದಿವಸ ರೀ? 7 ದಿವಸ, ಎಷ್ಟು? 15 ದಿವಸ. 15 ದಿವಸ ಆದಮೇಲೆ ಸ್ವಲ್ಪ ಆರಿದ ಮೇಲೆ ನೋಡ್ತೀರಿ. ಆರಿದ್ರೆ ಏನು ಮಾಡ್ತೀರಿ? ಮಿಷನ್ಗೆ ಹೇಳ್ತೀರಿ. ಮಿಷನ್ಗೆ ಹಾಕಿದ ಮೇಲೆ ಅದು ಬೇಡವಾದಂಥದ್ದೆಲ್ಲ ಅಲ್ಲೇ ಬಿಡ್ತೀರಿ. ನಿಮಗೆ ಬೇಕಾಗಿರುವಂಥದ್ದು ಮಾತ್ರ ಯಾವುದು? ಧಾನ್ಯ. ಆ ಧಾನ್ಯವನ್ನು ಮಾತ್ರ ನೀವೇನು ಮಾಡ್ತೀರಿ? ತೆಗೆದುಕೊಂಡು ಬರ್ತೀವಿ. ಹಲ್ಲೆಲೂಯಾ. ಧಾನ್ಯವನ್ನು ಅಲ್ಲೇ ಬಿಟ್ಟು ಬೇಡವಾದನ್ನೆಲ್ಲ ತೊಗೊಂಬರ್ತೀರಾ? ಆ ಎಲ್ಲ ಕಲ್ಮಶ, ಹಲ್ಲೆಲೂಯಾ, ಕಸ, ಅದು ನಿನಗೆ ಉಪಯೋಗ ಆಗಲ್ಲ. ಆದರೆ ನಿನಗಿರ್ತಕ್ಕಂಥ ಪಶುಗಳಿಗೆ ಅದೇನಾಗುತ್ತೆ? ಉಪಯೋಗ ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಕಲ್ಮಶವನ್ನು ದೂರ ನಾವು ತೆಗೆದು ಹಾಕಬೇಕಾದ್ರೆ ವಾಕ್ಯ ಮಾತ್ರ ನಮ್ಮನ್ನು ಶುದ್ಧಿ ಮಾಡುತ್ತೆ. ಮನುಷ್ಯನ ಕಲ್ಮಶವನ್ನು ತೆಗೆದು ಹಾಕುವಂಥದ್ದು ಯಾವುದು ರೀ? ದೇವರ ವಾಕ್ಯ ಮಾತ್ರ. ಹಲ್ಲೆಲೂಯಾ. ದೇವರನ್ನು ನಂಬಿರ್ತಕ್ಕಂಥ ಭಕ್ತರು ಮಾತ್ರ ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುವಂಥದ್ದು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಏನಾಗಿದ್ದಾವೆ? ಜೀವವಾಗಿದ್ದಾವೆ. ಹಲ್ಲೆಲೂಯಾ. ದೇವರ ವಾಕ್ಯ ಏನಾಗಿದೆ? ನಿನಗೆ ಜೀವವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇಹಕ್ಕೆಲ್ಲ ಅವೇ ಆರೋಗ್ಯ. ಯಾವುದು ಆರೋಗ್ಯ? ವಾಕ್ಯ ನಿನ್ನಲ್ಲಿದ್ದರೆ, ವಾಕ್ಯ ಸ್ವರೂಪನಾದ ದೇವರಿಗೆ ನೀನು ಸ್ಥಾನವನ್ನು ನಿನ್ನ ಜೀವಿತದಲ್ಲಿ ಕೊಟ್ಟರೆ. ಜ್ಞಾನೋಕ್ತಿಗಳ ಪುಸ್ತಕ 4:20 ನಾವು ನೋಡ್ತಾ ಇದ್ದೇವೆ. 21ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ನಿನ್ನ ದೃಷ್ಟಿ ದೇವರನ್ನು ಬಿಟ್ಟು ದೇವರಲ್ಲದವುಗಳ ಕಡೆಗೆ, ಈ ಲೋಕದ ಮನುಷ್ಯ ಸಂಪ್ರದಾಯಗಳ ಕಡೆಗೆ ಹೋಗಬಾರ್ದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅವುಗಳನ್ನು ಹೊಂದುವವರಿಗೆ ಅವು ಜೀವವಾಗಿದ್ದಾವೆ, ದೇಹಕ್ಕೆಲ್ಲ ಅವೇ ಆರೋಗ್ಯವಾಗಿದ್ದಾವೆ. ಆರೋಗ್ಯ ಅಂತೇಳಿ ಎಷ್ಟೆಲ್ಲ ನಾವು ಬೇಡ್ಕೊಳ್ತೀವಿ. ಆರೋಗ್ಯ ಇರುವಂಥದ್ದು ಎಲ್ರಿ? ದೇವರ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವುದರಲ್ಲಿ. ಹಲ್ಲೆಲೂಯಾ. ಅನಾರೋಗ್ಯವನ್ನು ನೀನು ಜಯಿಸೋದಕ್ಕೆ ಸಾಧ್ಯ ಯಾವುದರಿಂದ ಆಗುತ್ತೆ? ದೇವರ ಮಾತನ್ನು ನಿನ್ನಲ್ಲಿ ಇಟ್ಟುಕೊಳ್ಳುವುದರ ಮೂಲಕವಾಗಿ. ಇಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತ ಹೇಳಂದರೆ, ಆತನ ಮಾತುಗಳನ್ನು ನಾವು ಕೇಳಿ ಅದರ ಪ್ರಕಾರವಾಗಿ ನಾವು ನಡೆಯುವಾಗ ಹೊಂದಿಕೊಳ್ಳುವಂಥ ಆಶೀರ್ವಾದ ಏನಂದರೆ ದೀರ್ಘಾಯುಷ್ಯ. ಯಾವುದ್ರಿ? ದೀರ್ಘಾಯುಷ್ಯ. ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹ ಮಾಡ್ತಾನೆ, ಜೀವವನ್ನು ಅನುಗ್ರಹ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಒಂದು ಸಾರಿ ಒಬ್ಬ ಭಕ್ತನ ಜೀವಿತದಲ್ಲಿ ಆತನ ಪ್ರಾಣವನ್ನು ತೆಗಿಬೇಕಂತೇಳಿ ದೊಡ್ಡದಾಗಿರ್ತಕ್ಕಂಥ ಹುನ್ನಾರ ನಡೆದಿರ್ತಕ್ಕಂಥ ಸಮಯದಲ್ಲಿ, ಆ ಸಮಯದಲ್ಲಿ ದೇವರು ಆತನ ಜೀವಿತದಲ್ಲಿ ಜೋಕ್ಯ ಮಾಡಿಕೊಂಡು ದೇವರಿಗೆ ಅವರು 3 ದಿವಸ ಹಗಲಿರುಳು ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತವಾದಂಥ ಕಾರ್ಯವನ್ನು ಜರುಗಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಎಸ್ತೇರಳು ಪುಸ್ತಕದ ಕಡೆಗೆ ಬನ್ನಿ ಒಂದು ಸಾರಿ. ಎಸ್ತೇರಳು ತೆಗೆದಿದ್ದೀರಾ? 6ನೇ ಅಧ್ಯಾಯ
13ನೇ ವಚನ. ಆಗ ಅವನ ಪಂಡಿತರು ಹೆಂಡತಿಯು ಅವನಿಗೆ ಯಾವನ ಮುಂದೆ ನಿನ್ನ ಪತನವು ಪ್ರಾರಂಭವಾಯಿತೋ ಆ ಮನುಷ್ಯನು ಯಹೂದ ಸಂತಾನದವನಾಗಿದ್ದರೆ ನೀನು ಗೆಲ್ಲಲಾರಿ, ನೀನು ಅವನ ಮುಂದೆ ಬಿದ್ದು ಹಾಳಾಗುವಿ ಅಂದರು. ಹಲ್ಲೆಲೂಯಾ. ಅವನೊಡನೆ ಮಾತನಾಡುತ್ತಿರುವಾಗಲೇ ರಾಜ ಕಂಚುಕಿಗಳು ಬಂದು ಎಸ್ತೇರಳು ಮಾಡಿಸಿರುವ ಔತಣಕ್ಕೆ ಬೇಗ ಬರಬೇಕೆಂದು ಹಾಮಾನನನ್ನು ಕರೆದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹಾಮಾನನು ಎನ್ನುವಂಥ ವ್ಯಕ್ತಿ ಮೊರ್ದೆಕಾಯಿ ಎನ್ನುವಂಥ ದೇವರನ್ನು ನಂಬಿದಂಥ ಮಗನನ್ನು ಸಾಯಿಸಬೇಕು, ಅಲ್ಪಾಯುಷಿಯಾಗಿ ಅವನ ಜೀವನ ತೆಗಿಬೇಕು ಅಂತೇಳಿ ಹುನ್ನಾರವನ್ನು ಮಾಡಿದಂಥ ಸಮಯದಲ್ಲಿ ದೇವರಲ್ಲಿ ಜೋಕೆ ಮಾಡಿಕೊಂಡಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ವ್ಯಕ್ತಿ 50 ಮೊಳ ಉದ್ದದ ಒಂದು ಕಂಬವನ್ನು, 50 ಮೊಳ ಎತ್ತರದ ಒಂದು ಗಲ್ಲು ಮರವನ್ನು ಸಿದ್ಧಪಡಿಸಿದ್ದನೋ, ಅದೇ ಗಲ್ಲು ಮರಕ್ಕೆ ಯಾವ ವ್ಯಕ್ತಿ ಸಿದ್ಧಪಡಿಸಿದ್ದನೋ, ಯಾವ ವ್ಯಕ್ತಿ ವಿಷಕಾರಿಯಾದಂಥ ರೀತಿಯಲ್ಲಿ ವರ್ತನೆ ಮಾಡಿದ್ನೋ, ಅದೇ ವ್ಯಕ್ತಿ ಏನು ಮಾಡಿದ, ಗಲ್ಲಿಗೆ ಇರಬೇಕಾಯ್ತು ರೀ. ಹಲ್ಲೆಲೂಯಾ. ದೇವರನ್ನು ನಂಬಿದಂಥ ಮಗ ಯಾರು? ಮೊರ್ದೆಕಾಯಿ. ಹಲ್ಲೆಲೂಯಾ. ಅವನ ಜೀವ ಅವತ್ತಿನ ದಿನ ಹೋಗಬೇಕಾಗಿತ್ತು, ನಾಳೆ ದಿವಸ ಅಂತೇಳಿ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಆವತ್ತಿನ ದಿನ ಗಲ್ಲು ಶಿಕ್ಷೆ ಯಾರಿಗಾಯಿತು? ದೇವರನ್ನು ನಂಬಲಾರದೆ ದೇವರ ಮಕ್ಕಳಿಗೆ ವಿರೋಧವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ದೇವರ ಮಕ್ಕಳಿಗೆ ಕೇಡನ್ನು ಕಲ್ಪಿಸುವ ಹಾಮಾನನು ಎನ್ನುವಂಥ ವ್ಯಕ್ತಿಗೆ ಆತನನ್ನು, ಆತನ ಕುಟುಂಬದವರನ್ನು, ಆತನ ಮಕ್ಕಳು ಎಲ್ಲರನ್ನು ಏನು ಮಾಡಿದ್ರಂತೆ, ಗಲ್ಲಿಗೆ ಏರಿಸ್ಬೇಕಂತೇಳಿ ರಾಜನು ರಾಜಾಜ್ಞೆಯನ್ನು ಹೊರಡಿಸಿದ. ಪ್ರಿಯರೇ, ಕಾರಣ ಏನಂದರೆ ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಜೋಕೆ ಮಾಡಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಬಹು ದಿವಸ ಬದುಕಿ ನೀನು ಸುಖವನ್ನೇ ಅನುಭವಿಸಬೇಕು. ಆವತ್ತಿನ ದಿವಸದಿಂದ ಯಾರು? ಮೊರ್ದೆಕಾಯಿ ಬಹಳ ಸುಖವಂತನಾಗಿ ಘನವಂತನಾಗಿ ಬಾಳಿದ. ಪ್ರಿಯರೇ, ಒಳ್ಳೆಯ ಒಂದು ಅಧಿಕಾರವನ್ನು ಅಲ್ಲಿ ರಾಜ ಯಾರಿಗೆ ಕೊಟ್ಟ? ಮೊರ್ದೆಕಾಯಿ ಎನ್ನುವಂಥ ದೇವರನ್ನು ನಂಬಿದಂಥ ಮಗನಿಗೆ ಕೊಟ್ಟ. ಪ್ರಿಯರೇ, ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಕೆಟ್ಟದ್ದು ನಿನ್ನಲ್ಲಿ ಇರಬಾರ್ದು, ಕೆಟ್ಟದ ಕಡೆಗೆ ನೀನು ಹೋಗಬೇಡ. ನಾಲಿಗೆ ಕೆಟ್ಟದ್ದನ್ನೇ ಮಾಡಬೇಕಂತೇಳಿ ಆಸೆ ಪಡುತ್ತೆ, ಇಷ್ಟಪಡುತ್ತೆ. ಆ ನಾಲಿಗೆಯನ್ನು ನೀನು ಎಂದಿಗೂ ಕೂಡ ಕೆಟ್ಟದ ಕಡೆಗೆ ನೀನು ಬಳಸಬೇಡ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಒಂದೇ ಬಾವಿಯಿಂದ ಸಿಹಿ ನೀರು ಬರುತ್ತೋ, ಉಪ್ಪು ನೀರು ಬರಲು, ಅದೇ ರೀತಿಯಾಗಿ ನಿನ್ನ ನಾಲಿಗೆಯು ಕೂಡ ಸಿಹಿಯಾದ ರೀತಿಯಲ್ಲೇ ಇರಬೇಕು ಹೊರತಾಗಿ ಉಪ್ಪಾಗಿ ಇರಬಾರ್ದು, ವಿಷವಾಗಿ ಇರಬಾರ್ದು. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಬಹು ದಿವಸ ಬದುಕಿ ದೀರ್ಘಾಯುಷ್ಯವಂತರಾಗಿ ನಾವು ಜೀವಿಸಬೇಕಾದ್ರೆ ದೇವರ ಮಾತನ್ನು ಕೈಕೊಂಡು ನಾವು ನಡೆಯುವವರಾಗಬೇಕು. ಹಲ್ಲೆಲೂಯಾ. ಮೊರ್ದೆಕಾಯಿ ಏನಾದ? ಪುನಃ ಆತನು ದೀರ್ಘಾಯುಷ್ಯವಂತನಾಗಿ ಬದುಕಿ ಬಾಳಿ ದೇವರ ಮಗನಾಗಿ ಅಧಿಕಾರಿಯಾಗಿ ಆತನು ಒಳ್ಳೆಯ ರೀತಿಯಲ್ಲಿ ರಾಜ್ಯನ ಕೈ ಕೆಳಗಡೆ ಒಳ್ಳೆ ಅಧಿಕಾರ ಉಳ್ಳಂಥ ವ್ಯಕ್ತಿಯಾಗಿ ಜೀವಿಸಿದ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೀರ್ಘಾಯುಷ್ಯ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ದೇವರು ಪುನಃ ಇದು ನೋಡ್ತಾ ಇದ್ದೀವಿ, ಹಿಜ್ಕೀಯನಿಗೆ 15 ವರ್ಷಗಳ ಅವಧಿಯನ್ನು ಹೆಚ್ಚು ಮಾಡಿದ. ಆವತ್ತಿನ ದಿನ ಪ್ರಾಣ ಪಕ್ಷಿ ಹಾರಿ ಹೋಗಬೇಕಾಗಿತ್ತು. ಆದರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಪುನಃ 15 ವರ್ಷಗಳ ಆಯಸ್ಸನ್ನು ಯಾರಿಗೆ ಹೆಚ್ಚಿಸಿದ ದೇವರು? ಹಿಜ್ಕೀಯ ಎನ್ನುವಂಥ ಮಹಾರಾಜನಿಗೆ. ಪ್ರಿಯರೇ, ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ನೀವು ದೇವರ ಮಾತನ್ನು ಕೇಳುವುದು ಉತ್ತಮ, ಆಶೀರ್ವಾದಕರ, ಭಾಗ್ಯಕರ. ಯಾರು ಕೂಡ ದೇವರ ಮಾತಿಗೆ ವಿರೋಧತೆಯನ್ನು ನೀವು ವ್ಯಕ್ತಪಡಿಸಬೇಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ. ದೇವರು ಒಳ್ಳೆ ವಾಕ್ಯವನ್ನು ಆಶೀರ್ವದಿಸಲಿ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದರೆ, ದೇವರ ಮಾತನ್ನು ಕೇಳಿದಂಥ ಮಕ್ಕಳು ಹೊಂದಿಕೊಳ್ಳುವಂಥ ಆಶೀರ್ವಾದ, ದೀರ್ಘಾಯುಷ್ಯವಂತರಾಗಿ ದೇವರು ಅವರನ್ನು ಇಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡು ಮಹಾದೇವರೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ಇವತ್ತಿನ ಕೇಳ್ಕೊಳ್ರಿ, ನಿಮ್ಮ ಜೀವಿತದಲ್ಲಿ ಯಾರು ನೀವು ರೋಗದಲ್ಲಿದ್ದೀರಿ, ನಿಮ್ಮ ಕುಟುಂಬದಲ್ಲಿ ಯಾರು ಬಾಧೆಯಲ್ಲಿದ್ದೀರಿ, ನಿಮ್ಮ ಕುಟುಂಬದಲ್ಲಿರುವಂಥವರೇ ನಿಮಗೆ ಶತ್ರುಗಳಾಗಿದ್ದಾರಾ? ಶತ್ರುಗಳೋಪಾದಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರಾ? ಅಯ್ಯೋ, ಇಷ್ಟು ದಿವಸ ನಾವು ಚೆನ್ನಾಗಿದ್ವಿ ಅನ್ನುವಂಥ ರೀತಿಯಲ್ಲಿ ಅವರು ಅಂದುಕೊಂಡು
ಅವೆಲ್ಲ ಪಟ್ಟಿರ್ತಕ್ಕಂಥ ಪಾಡು ಕಷ್ಟ ನಷ್ಟಗಳೆಲ್ಲ ಮರೆತು ನೀನು ಯೇಸು ಕ್ರಿಸ್ತನಿಗೆ ಹೋಗ್ತಾ ಇದ್ದೀಯ, ಅದ್ರ ಸಲುವಾಗಿ ಈ ರೀತಿ ಆಯಿತು ಆ ರೀತಿ ಆಯಿತು ಅಂತೇಳಿ ಒಂದು ವೇಳೆ ಅವರು ನಿನಗೆ ಅಂದಿದ್ದಾರೇನೋ, RRK ಮೂರ್ತಿ ಅವ್ರಿಗೂ ಕೂಡ ಅಂತಹ ಸಮಸ್ಯೆಗಳು ಎದುರಾದವು ಪ್ರಿಯರೇ. ಆದರೆ ದೇವರು ಕೈ ಬಿಡಲಿಲ್ಲ. ಅವರು ದೇವರಲ್ಲಿ ಇಟ್ಟಿರ್ತಕ್ಕಂಥ ಭಕ್ತಿಯನ್ನು ಅವರು ಕಳೆದುಕೊಳ್ಳಲಿಲ್ಲ. ಸತ್ಯವೇದ ಹೇಳ್ತಾ ಇದೆ, ನೀನು ದೀರ್ಘಾಯುಷ್ಯವಂತನಾಗಿ ಬಾಳಬೇಕು, ಬಹುಕಾಲ ಇದ್ದ ಸುಖವನ್ನೇ ಅನುಭವಿಸಬೇಕು, ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನು ಕಾದುಕೋ, ವಂಚನೆಯ ತುಟಿಗಳಿಗೆ ಹೋಗದಂತೆ, ವಂಚನೆಯ ಮಾತುಗಳಿಗೆ ಹೋಗದಂತೆ ನಿನ್ನ ತುಟಿಗಳನ್ನು ಇಟ್ಟುಕೋ ಎಂಬುದಾಗಿ, ಕೆಟ್ಟವರನ್ನು ನೋಡಿ ಉರಿಗೊಳ್ಳಬೇಡ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಸಮಯದಲ್ಲಿ ನಿನ್ನ ಜೀವಿತ ಯಾವ ರೀತಿಯಾಗಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡಿದೆಯಾ? ಎಷ್ಟೋ ಸಾರಿ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬೇಕಾಗಿತ್ತು, ದೇವರು ನಿನ್ನನ್ನು ಕಾದಿದ್ದಾನೆ, ಕಾಪಾಡಿದ್ದಾನೆ. ಆ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿದೆಯಾ? ಒಂದು ಸಾರಿ ನಿನ್ನ ಜೀವಿತವನ್ನು ಪರೀಕ್ಷೆ ಮಾಡಿಕೊ. ಇವತ್ತಿನ ನಿನ್ನ ಜೀವಿತದಲ್ಲಿ ಬಂದಿರತಕ್ಕಂಥ ಕಷ್ಟ ಅದು ನಿನ್ನ ಮುಂದೆ ಉನ್ನತವಾಗಿರ್ತಕ್ಕಂಥ ಸುಖಕ್ಕಾಗಿ ಹೊರತಾಗಿ ನಿನ್ನನ್ನು ನಾಶಪಡಿಸುವುದಕ್ಕಾಗಿ ಮಾತ್ರ ಅಲ್ಲ ಸಹೋದರ ಸಹೋದರಿ. ಆ ಒಂದು ಕಷ್ಟ, ಆ ಒಂದು ಹಿಂಸೆ ಅದು ನಿನ್ನನ್ನು ಭಕ್ತಿಯ ಜೀವಿತದಲ್ಲಿ ಇನ್ನೂ ಉನ್ನತವಾಗಿ ಇರಿಸುವುದಕ್ಕೋಸ್ಕರವಾಗಿ ಹೊರತಾಗಿ ನಿನ್ನನ್ನು ಹಾಳು ಮಾಡುವುದಕ್ಕಾಗಿ ಅಲ್ಲ. ಆ ಒಂದು ಸತ್ಯ ವಿಷಯವನ್ನು ನೀನು ತಿಳಿದುಕೊಳ್ಳಬೇಕಾಗಿದೆ, ಗ್ರಹಿಸಿಕೊಳ್ಳಬೇಕಾಗಿದೆ, ಮನನ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ನಿನ್ನ ಜೀವಿತದಲ್ಲಿ ಸಂಭವಿಸುವಂಥದ್ದೆಲ್ಲವೂ ಕೂಡ ನಿನ್ನ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳು ಮುಂದೆ ಆಗುವುದಕ್ಕಾಗಿ, ದೇವರ ಚಿತ್ತ ನಿನ್ನ ಜೀವಿತದಲ್ಲಿ ನೆರವೇರಿಸಲ್ಪಡುವುದಕ್ಕಾಗಿ. ಆದರೆ ನೀನು ದೇವರಲ್ಲಿ ಸ್ಟ್ಯಾಂಡರ್ಡ್ ಲೈಫನ್ನು ಜೀವಿಸಬೇಕು. ದೇವರಿಗೆ ಉನ್ನತವಾದ ಸ್ಥಾನವನ್ನು ಕೊಟ್ಟು ನಿನ್ನ ಭಕ್ತಿಯ ಜೀವಿತವನ್ನು ಕಳೆದುಕೊಳ್ಳಲಾರದೆ, ಹಾಳು ಮಾಡಿಕೊಳ್ಳಲಾರದೆ ಭಕ್ತಿವಂತನಾಗಿ ನೀನು ಜೀವಿಸಬೇಕು. ಜೀವಿಸುವಾಗ ದೇವರು ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸ್ತಾರೆ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಯ್ಯ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡೋ ಮಹಾದೇವರೇ, ನಿನಗೆ ಸ್ತೋತ್ರಗಳು ಸ್ವಾಮಿ. ಇವರು ವಾಕ್ಯ ಕೇಳಿದ್ದಾರೆ ಸ್ವಾಮಿ, ವಾಕ್ಯದ ಪ್ರಕಾರವಾಗಿ ಇವರು ನಡೆದುಕೊಳ್ಳುವಂಥ ಸ್ಥಿತಿಯನ್ನು ಅನುಗ್ರಹ ಮಾಡಯ್ಯ. ಸುರಕ್ಷಿತತೆಯನ್ನು ಅನುಗ್ರಹ ಮಾಡು ಸ್ವಾಮಿ. ಯಾವ ವಿಷಯದಲ್ಲಿ ಇವರು ದಾರಿ ತಪ್ಪಿ ಹೋಗಲಾರದ ಹಾಗೆ ಇವರ ಸಂಗಡ ಜೊತೆಗೆ ಕರ್ತನೆ ನೀನೇ ಇದ್ದು ಇವರನ್ನ ಬಲಪಡಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ದೀರ್ಘಾಯುಷ್ಯವಂತರನ್ನಾಗಿ ನಮ್ಮನ್ನು ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಬಹು ದಿವಸ ಈ ಲೋಕದಲ್ಲಿ ಇದ್ದು ಸುಖವನ್ನು ಅನುಭವಿಸುವುದಕ್ಕಾಗಿ ಇರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕರ್ತನೆ ಸ್ವಾಮಿ. ಇವರೆಲ್ಲರನ್ನ ಆಶೀರ್ವಾದ ಮಾಡಯ್ಯ, ಬಲಪಡಿಸಿ ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡಿ. ಇನ್ನು ಯಾರು ಇವರು ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ವೋ, ರಕ್ಷಣೆ ಮಾರ್ಗದಲ್ಲಿ ಬಂದು ನಿನ್ನ ಮಕ್ಕಳಾಗಿ ನಿನಗೆ ಸ್ಥಿರವಾಗಿ ನಡೆದುಕೊಳ್ಳುವಂಥ ಸ್ಥಿತಿ ಉಂಟಾಗಲೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸಮಾಧಾನ, ಸ್ವಸ್ಥತೆ, ಎಲ್ಲ ಬಿಡುಗಡೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರೋ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸಬೇಕು, ಅಲಂಕರಿಸಬೇಕು. ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲ್ಲೂ, ಸಕಲ ಸದ್ಭಕ್ತರ ಸಂಗಡಲ್ಲೂ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಸಂಗಡಲ್ಲೂ, ಮನುಷ್ಯರ ಸಂಗಡಲ್ಲೂ ಸದಾಕಾಲ ನಿಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತವೇ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತವೇ ಜಯ, ಸಕಲ ಪಾಪಗಳು ಲಯ. ಯೇಸು